How's everybody doing? So, we are now heading towards Urumbikara off-road. India is one of the toughest off-road, some people say. I have never seen the place, nor have done it. So this is the first time I'm doing. So it's gonna be a good experience for me. So its time is around 6 o'clock. Yes, 6:09. So we'll leave in some time, around 6:30, 6:45, and head towards Urumbikara. By the way, we are in this particular resort. It's Gaira Resorts, which is also near Urumbikara, just 5 kilometers away from there. But to come to this particular place is a great task. So which takes a detour away from the main road, and we have to come through the rubber plantation, and it's a beautiful route, but at the same time you have a lot of gravel, and especially people who love off-road can enjoy till you come to the resort. Basically, this particular resort itself has around 10 to 15 hairpins just to come here. And these are not like the normal hairpins that you see. These are proper just a gravel hairpin. So you'll see less of road, more of gravel and sand. Beautiful place. I like the ambience between the nature. So let's head to the off-road, guys. Right? Take care. We are heading to Urumbikara now. All of them are actually ready now. Everybody is gearing up. Let's go to Urumbikara. Let's go, guys. ನಾವು ಹೊರಡ್ತಾ ಇದ್ದೀವಿ. Let's go have fun, boys. Let's go. ಎಲ್ಲರೂ ನೋಡಿ, ಎಲ್ಲರೂ ಫುಲ್ ಗೇರ್ ಅಪ್, ಎಲ್ಲರೂ ರೆಡಿ ಓಡೋಕ್ಕೆ. ಇವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ, ನಮ್ಮ ಫ್ರೆಂಡು. ಇವರು ಉಡುಂಪಿಕರ ಅಂತೂ ಒಂದು 20-50 ಸತಿ ಮಾಡಿಬಿಟ್ಟಿರ್ತಾರೆ, ಕರ್ಕೊಂಡು ಹೋಗ್ತವ್ರೆ. ಹಳೇ ಫ್ಯಾಕ್ಟ್ರಿ ಇದು, ಹಳೇ ಫ್ಯಾಕ್ಟ್ರಿ, ಓಲ್ಡ್ ಏಜ್ ಫ್ಯಾಕ್ಟ್ರಿ ಅಂತ. ಇದು ಹೆಂಗಿದೆ ನೋಡಿ ಒಳಗಡೆ, ಕ್ರೇಜಿ. ಸ್ಟಾರ್ಟ್, ಲೆಟ್ಸ್ ಗೋ. ಅಲ್ಲಿಂದನೇ ಬಂದಿದ್ದು. ವಿ ಕೇಮ್ ಫ್ರಮ್ ದಟ್ ರೂಟ್. ಫ್ರಮ್ ದೇರ್ ವಿ ಟುಕ್ a U-turn and came here. Still a long way to go. I think it's around 8 kilometers. Check out the scenic view. Ultimate. Very beautiful, man. Amazing. ಬರ್ತಾ ಇದ್ದಾರೆ ಇನ್ನು. ಕಮಾನ್ ಹೋಗ್ಯಂದರ್, ಕಮಾನ್. ಎಕ್ಸಲೇಟರ್ ಕೊಡು ಇವಾಗ. ಆಫ್ ಮಾಡ್ಬೇಡ. ಡಿ ಕ್ಲಚ್. ಹಾಂ, ಬರಲಿ. ಬಾ. ಲೆಫ್ಟಿಂದ ಬಾ. ಇಲ್ಲಿ ಸಂತೋಷ್ ಅವರು ಆರಾಮಾಗಿ ಬಂದ್ಬಿಡ್ತಾರೆ, ಟೆನ್ಷನ್ ಇಲ್ಲ, ಆರಾಮಾಗಿ ಬಂದ್ಬಿಡ್ತಾವೆ.
ಎಲ್ಲ ಗಾಡಿ ಆಫ್ ರೋಡ್ ಮಾಡ್ತಾಯಿದ್ದೀವಿ. ಟೆರೇನ್ ಇನ್ಮೇಲೆ ಟಫ್ ಇದೆ. ದಿಸ್ ಇಸ್ ಗೋನ್ ಬಿ ಅ ಹೆಲ್ ಆಫ್ ಅನ್ ಆಫ್ ರೋಡ್. ಹಿಂಗೆ 8 ಕಿಲೋಮೀಟ್ರ್ ಇದೆ ಅಂತೆ. ಏನು ಹೇಳ್ತೀರಾ? ನಾನು ಫಸ್ಟ್ ಟೈಮ್ ಹೇಳಿದಾಗ ಕಾಮಿಡಿ ಮಾಡಬೇಡ ಅಂತ ಹೇಳ್ಬಿಟ್ಟೆ ಫ್ರೆಂಡ್ಗೆ. ಆ್ಯಕ್ಚುಲಿ ನಿಜವಾಗ್ಲೂ 8 ಕಿಲೋಮೀಟ್ರ್ ಇದೆ. ವೀಡಿಯೋಸ್ ನೋಡಿದ್ಮೇಲೆ ಗೊತ್ತಾಯ್ತು. ಅರ್ಧ ದೂರನೂ ಬಂದಿಲ್ಲ. ಹಿಂಗಿದೆ ಸ್ಟ್ರೆಚ್ಚು. ಹಿಂಗೆ ಬಂದ್ವಿ. ಯಪ್ಪ ಏನು ಕಷ್ಟ ಇದೆ ಗುರು. ನಾವಿರೋದು ಹೀಗೆ. ಸೆಕ್ಸಿ. ರೆಡಿ, ಮಾರ್ಕ್, ಸೆಟ್, ಗೋ. ಉತ್ತಮ. ಹೋಗ್. Oh shit. What a way to get stuck. ಹಿಂಗೆ ಬರ್ಬೇಕಾಯ್ತಲ್ಲ. ಅದು ಬಾ ನಾನು ಡಾರ್ಕ್ ನೈಟ್ ನೀನು ಬಾ. ಹೋಗ ಆರಾಮಾಗ ಹೋಗ. ಸೂಪರ್ ಮಗ. ಹೌದು. ದಿಸ್ ಈಸ್ ದ ವೇ ಟು ಕಮ್. ಹಲ್ಟಿ ಕ್ರೇಜಿ ಎಪಿಕ್. Hi everybody, look at where I am. I am in Urumbikara.
crazy deadly off-road, man. This is still 50% done. We still have 50% to go. We have made it from there. Crazy. Whew. ಅಲ್ಲಿಂದ ಬಂದು ಇಲ್ಲಿ ಯೂಟರ್ನ್ ತೊಗೊಂಡು ಹಿಂಗೆ ಹೋಗಿ ಅಲ್ಲಿ ತಿರ್ಗಾ ಅಲ್ಲೊಂದು ಯೂಟರ್ನು, ಅಗೇನ್ ಅನ್ನೋದು ಯೂಟರ್ನ್, ಮೇಲೋಗಿ ತಿರ್ಗಾ ಯೂಟರ್ನು, ತಿರ್ಗಾ ಅನ್ನೋದರ ಏರ್ಪಿನ್ ಬೆಂಡು, ತಿರ್ಗಾ ಮೇಲ್ಗಡೆ ಅಲ್ಲಿ ಅಪ್ಪ ಎಂಡು, ಅಲ್ಲಿಂದ ಡೌನ್ ಹಿಲ್ ಸ್ಟಾರ್ಟು. ಡೌನ್ ಹಿಲ್ಲಿಂದ ಡೇಂಜರ್ ಆಗಿರುತ್ತೆ. ದಿಸ್ ಇಸ್ ಉರುಂಬಿಕರ ಫಾರ್ ಯು. ಕ್ರೇಜಿ. ಸಂತೋಷ್ ಗಾಡಿ ಆಫ್ ಆಗಿಬಿಟ್ಟಿದೆ, ಕಾರ್ಬೇಟ್ರ್ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಸ್ಟಾರ್ಟ್ ಆಗ್ತಾಯಿಲ್ಲ. ನಾವು ಎಲ್ಲಿ ಬಂದು ಕಚ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸೆಂಟ್ರಲ್ಲಿ ಬಂದು ಕಚ್ಕೊಂಡಿದ್ದೀವಿ ಅಪ್ಪಗೆ. ಅಲ್ಲಿವರೆಗೂ ಇವಾಗ ತಳ್ಕೊಂಡು ಹೋಗ್ಬೇಕು ಗಾಡಿನ. ನೋಡಿದ್ರಾ, ಇಷ್ಟೊತ್ತು ಆಫ್ ಆಗಿತ್ತು, ಬಂಜಿ ಕೇಬಲ್ ಕಟ್ತಾ ಇದ್ದೀವಿ, ಗಾಡಿ ಎದುರ್ಕೊಂಬಿಟ್ಟು ಆನ್ ಆಗೋಗ್ಬಿಡ್ತು. ಬಂಜಿ ಕೇಬಲ್ ಕಟ್ಟಕ್ಕೆ ಹೋದ್ರೆ ಗಾಡಿ ಎದುರ್ಕೊಂಬಿಟ್ಟು ಆನ್ ಆಗೋಗ್ಬಿಟ್ಟಿದೆ. ಏನ್ ಹೇಳಿ, ಸೂಪರ್. The last stretch, boys. Let's do it. ಇಂಜಿನ್ ಕಿಲ್ ಮಾಡು. Oh, what a view, boys. Wow. ಇಲ್ಲೇ ಅನ್ಸುತ್ತೆ ಲಾಸ್ಟ್ ಟೈಮ್ ಸಂತು ವಿಡಿಯೋಲಿ ಜೀಪ್ ಬಿದ್ದಿದ್ದು. ಕರೆಕ್ಟು, ಇಲ್ಲಿ ಜೀಪ್ ಬಿದ್ದಿತ್ತು ಉಲ್ಟಾ. ಕರೆಕ್ಟ್ ಜಾಗದಲ್ಲಿ ಹಾಕೊಂಬಿಟ್ಟು. Wow, so many butterflies, man. Wow. Nice. Oh my god, ಹಿಂಗೆ ಹಚ್ಬೇಕಾ ನಾನು? ಕಷ್ಟ ಇದೆ. ಬಂದು ಹಿಂಗೆ ಹತ್ತಿ ಹಿಂಗೆ ಬಂದು ತಿರ್ಗಾ ಅಲ್ಲಿ ಹೋಗಬೇಕು. ದಿಸ್ ಇಸ್ ದ ಸ್ಟೀಪೆಸ್ಟ್ ಕ್ಲೈಮ್ ದಟ್ ಐ ಹ್ಯಾವ್ ಸೀನ್ ಇನ್ ದಿಸ್ ರೈಡ್, ಇನ್ ದಿಸ್ ಆಫ್ ರೋಡ್. ಇದು ಕಷ್ಟ ಇದೆ ಗುರು, ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ನೀವು ಹಚ್ಚಿ ಭಯ ಅಲ್ಲ ಭಯ, ಇದು ಭಯ ನೋಡು ವಿಡಿಯೋದಲ್ಲಿ ಇದೇನ್ ಇದು ಇಷ್ಟೇ ಕಾಣಿಸತ್ ನೋಡು ಭಯ, ಇಷ್ಟೇ ಇದು. ಹಿಂಗ್ ತೋರ್ಸು ವಿಡಿಯೋನ, ಹಿಂಗ್ ಕತ್ತತ್ತಿ ಅಚ್ಚೆ ನಾ ಬತ್ತೆ ಬರೀ ನೀನೇನ್ ತಳ್ಬೇಡ. വാട്ടർ ക്രൂസിംഗ് അവിടെ പക്ഷെ പാറയിലിട്ട് ക്ലീൻ ആക്കി. മനസ്സിലായോ? നേരത്തെ കുറച്ച് റിസ്കി ആയിരുന്നു അവിടെ. ഓ പാറയൊക്കെ പോയി പിന്നെ താഴത്തേക്ക് ഇറങ്ങിയിട്ട് കയറുന്നത്. പാറ ഇവിടത്തോളം റിസ്കി ആയിരുന്നു. അവിടത്തോളം ಇದೇ ವಾಟರ್ ಕ್ರಾಸಿಂಗ್ ಇರೋದು, ಅದು ಫುಲ್ ಮುಚ್ಚೋಗುತ್ತಂತೆ ಮೇಲ್ಗಡೆ. ಬಾಯ್ಸ್ ಎಲ್ಲ ಅಲ್ಲಿ ಬರ್ತಾವ್ರೆ, ಅಲ್ಲಿ ಹುಡುಗರು ಅಲ್ಲವರು, ಇಲ್ಲಿ ಭಯ ಹತ್ತಿಸ್ತಾವ್ರೆ. ಕಮಾನ್ ಭಯ ಕಮಾನ್ 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 ಕಮಾನ್
ಹಚ್ಚಿ 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 ಆಯ್ತದೆ. ಹೆಂಗೋ ಹತ್ತೋದಿದ್ನಾ, ಹೆಂಗೆ ಹತ್ತು ಸ್ಲೋ. ಕಚ್ಕೊಂಡ್ಬಿಡ್ತು ಅನ್ಸತ್ತೆ ಗಾಡಿ. ಹಿಂಗೆ ಗೊತ್ತದ್ಲು. ಸುಸ್ತಾಗ್ಬಿಟ್ಟೆ ಗುರು, ಬರೀ ಅರ್ಧ ಹಚ್ಚೋದಲ್ಲಿ ಇದನ್ನ. ಇದು ಲಾಸ್ಟ್ ಸ್ಟ್ರೆಚ್ ಹತ್ತಕ್ಕೆ ಎಷ್ಟು ಕಷ್ಟಪಡ್ತಾಯಿದ್ದೀವಿ ನಾವು. ಸೋ ಫಕಿಂಗ್ ಡಿಫಿಕಲ್ಟ್ ಮ್ಯಾನ್ ದಿಸ್ ಲಾಸ್ಟ್ ಸ್ಟ್ರೆಚ್, ಕ್ರೇಜಿ. ಹಾಂ ಬರ್ಲಾ? അവിടെ ആവില്ല, എനിക്ക് പേടിയാവുണ്ട്. ഇങ്ങനെ പോലാം. ആ ദിസ് വേ ഐ ക്യാൻ ഗോ ഓഫ്. ಹೆಂಗೋ ಲೋ, ನೀರಿದೆ ಕಣೋ, ಮಾಡಿ ಹಾಕೋಣಲ್ಲೋ, ತಿರ್ಗಾ ಬರಲ್ಲ ಹಿಂದ್ಗಡೆ. ಒಬ್ಬ ಏನು ಕಷ್ಟ ಇದೆ ಗುರುದು, ಅಲ್ಲಿ ಬರೋಕ್ಕೆ ಆಗಲ್ಲ. ದರ್ಶನ್, ನಾನು ಹೆಂಗೆ ಬಂದೆ ಹಂಗೆ ಬಂದ್ಬಿಡು, ಟ್ರ್ಯಾಕ್ಷನ್ ಸಕ್ಕದಾಗಿ ಸಿಗುತ್ತೆ. ಬಂದೆ ಒಂದು ನಿಮಿಷ, ಹೆಲ್ಮೆಟ್ ಬಿಚ್ಚಿರ್ನಿ. ಹಚ್ಕೋ ಅಂತೂ ಇಂತೂ ಮೇಲ್ಗಡೆ ಬಂದ್ವಿ. ವೆದರ್ ಇವಾಗ ಪ್ಲೆಸೆಂಟ್ ಆಗಿದೆ. ಇನ್ನು ನಾವು ಹಂಗೆ ಹತ್ತಿ ಅಲ್ಲಿಂದ ಡೌನ್ ಹಿಲ್ ಸ್ಟಾರ್ಟು. ಡೌನ್ ಹಿಲ್ಲು ಸ್ವಲ್ಪ ತುಂಬ ಡೌನ್ ಹಿಲ್ ಇಲ್ಲ, ನಾರ್ಮಲ್ ಡೌನ್ ಹಿಲ್ಲು, ಆರಾಮಾಗಿ ಹೋಗ್ಬೋದು. ಅಲ್ಲಿಂದ ಡೈರೆಕ್ಟ್ ಕೆಳಗಡೆ ಹೋಗ್ತೀವಿ. ಆಮೇಲೆ ರೂಮ್ಗೆ ಹೋಗಿ ಅಲ್ಲಿಂದ ಮುನ್ನಾರ್, ಅಲ್ಲೊಂದು ಆಫ್ ರೋಡ್ ಇದೆ ನಾಳೆ, ಲಕ್ಷ್ಮೀ ಎಸ್ಟೇಟ್. ಇನ್ನು ಜನ ಬರಬೇಕು, ಅಲ್ಲೇ ಇದ್ದಾರೆ ನೋಡಿ, ಎಲ್ಲರೂ ಅಲ್ಲೇ ಇದ್ದಾರೆ, ಬರಬೇಕು. ಇನ್ನೂ ಬಂದಿಲ್ಲ ಯಾರು, ತುಂಬ ಗಾಡಿಗಳು ಇನ್ನೂ ಬರಬೇಕು, ಯಾರೂ ಬಂದಿಲ್ಲ. ಇಲ್ಲಿ ಗಾಡಿ ಒಂದು ಕ್ಲಚ್ ಪ್ಲೇಟ್ ಬರ್ನ್ ಆಗಿ ನಿಂತಿದೆ ಹಿಮಾಲಯನ್ನು, ಅಲ್ಲಿ ಇನ್ನೂ ಹತ್ತಾ ಇದ್ದಾರೆ, ಇನ್ನೂ ಯಾರೂ ಬಂದಿಲ್ಲ, ಬರಬೇಕು. ಬೇಕಾರ ಇದು ರುಂಬಿಕರ ಟೆಂಪಲ್. ಇದು ವ್ಯೂ ಪಾಯಿಂಟ್, ಕ್ರೇಜಿ. ಪಾ ಗುರು, ಎಷ್ಟೊತ್ತಾಯ್ತು ಗುರು ಬರೋಕ್ಕೆ. ಎಲ್ಲರೂ ಕಡೆ ಬಂದಾಯಿತು. ಎವ್ರಿಬಡೀಸ್ ಟೇಕಿಂಗ್ ಫೋಟೋ ಸೆಷನ್ ನಡೀತಾ ಇದೆ. ಎಲ್ಲರೂ ಲೊಕೇಶನ್ ಹಿಂಗಿದ್ರೆ ಫೋಟೋ ಸೆಷನ್ ನಡೀಲೇಬೇಕು ಗುರು. ವಾಟರ್ ಲೊಕೇಶನ್. ಹುಲಿ ಮಾತ್ರ ಇವತ್ತು ಗಾಡಿ ಸಕ್ಕದಾಗಿ ಓಡಿಸಿದೆ, ತುಂಬ ಖುಷಿ ಆಯಿತು. ನಮ್ಮ ಮುಗೇಂದ್ರದು ಲೈಫಲ್ಲಿ ಆಫ್ ರೋಡ್ ಮಾಡಿಲ್ಲ ಅಂತ ಹೇಳಿ ಇವತ್ತು ಮಾಡಿದ್ದಾರೆ. ಅದು ಯಾವ ಆಫ್ ರೋಡ್? ಉರುಂಬಿಕಾರ. ಹಾಂ, ಕೇರಳದೇ ಮಾಡಿಬಿಟ್ಟವ್ರಪ್ಪ. ಡಬಲ್ ಗುಂಡಿಗೆ, ಮೇಲೊಂದು ಕೆಳಗಡೆ ಒಂದು. ಅಯ್ಯೋ
ಹೋಗ್ಬಿಡ್ತಿದ್ದೆ ನಾನು. ನಾವು ವಿ ಆರ್ ಡೂಯಿಂಗ್ ದ ಡೌನ್ ಹಿಲ್. ಬಂದು ಆಲ್ಮೋಸ್ಟ್ 4 ಅವರ್ ಆಯಿತು ಗುರು. 50% ಮಾಡೋಕ್ಕೆ ಫುಲ್ ಸುಸ್ತಾಗಿದ್ರು. ರೆಸ್ಟ್ ತೊಗೊಂಡ್ವಿ. ಇಲ್ಲೇ ಬಂಡೆ ಇದಲ್ಲ ವ್ಯೂ ಪಾಯಿಂಟ್ ಹತ್ರ, ದಟ್ ಈಸ್ ಅ ಟ್ವಿನ್ ರಾಕ್. ಇವಾಗ ಡೌನ್ ಹಿಲ್ಲು ಸ್ವಲ್ಪ ದೂರ ಇದೆ, ಬಟ್ ಇಟ್ಸ್ ನಾಟ್ ಟಫ್. ವಿ ಕ್ಯಾನ್ ಈಸಿಲಿ ಡೂ ಇಟ್. ವ್ಯೂ ಇಸ್ ಆಸಮ್ ವ್ಯೂ. ಇಟ್ಸ್ ಗಾಟ್ ದ ಗ್ರೇಟ್ ವ್ಯೂ. ಲೆಟ್ಸ್ ಗೋ ಎವ್ರಿಬಾಡಿ, ಲೆಟ್ ಅಸ್ ಗೋ. ಇನ್ನು ಸ್ವಲ್ಪ ಮಾಡ್ರೇಟ್ ಡಿಫಿಕಲ್ಟಿ ಇದೆ. ನಡೀರಿ. ವಾಟರ್ ರಿವೀಲ್. ವಾಹ್ ವಾಹ್ ವಾಹ್, ಎಪಿಕ್ ಎಪಿಕ್ ಪರ್ಫಾರ್ಮೆನ್ಸ್. ಕಾಯ್ತಾವ್ರೆಲ್ಲರೂ. ಏನೋ ಹೊಡಿತು. ಓ ಏನೋ ಡೌನಿಲಿದು. ಆಫ್ ಮಾಡ್ಕೊಂಬಿಡೋಣ ಗಾಡಿ. ಒನ್ಗೇರಲ್ಲಿ ಡೌಟ್ ಇದೆ ಮಗ, ಯಾಕಂದ್ರೆ ಅಲ್ಲಿ ಬೌಲ್ಡರ್ಸ್ ಇದೆಯೋ, ದೊಡ್ಡ ದೊಡ್ಡ ಕಲ್ಲಿದೆ. ಅಲ್ವಾ? ತಿಗಾಗಂಚಲಿ ಮಾಡಿದೆ. ಇನ್ನಾಯ್ತಾ? ಓ ಮರಣ. ಡೌನ್ ಇಲ್ಲು ಇದು ಪ್ಲೇನ್ ಬರುತ್ತೆ. ಅಲ್ಲಲ್ಲ, ನನಗೆ ಇಲ್ಲಿ ಬರುತ್ತೆ ಪ್ಲೇನು. ನಾನು ಇಲ್ಲಿ ಇಟ್ಕೊಂಡಿರ್ತೀನಲ್ಲ ಹಿಂಗೆ. ಹಾಂ, ಡೌನ್ ಇಲ್ಲು ಈಸಿ ಅಂತೆ. ಯಾರು ಹೇಳಿದ್ದು? ಬಾಬಾ ಬಾಬಾ ತಿಕ್ಕೋ. ಏನೋ ಬಿತ್ತಾಯಿട്ടോ. ಓಹೋ
ಓಹೋ ಓಹೋ, ಇಲ್ಲ ಬಿದ್ದಿಲ್ಲ. ಓ ಇಲ್ಲ, ಇಲ್ಲ ಬಿದ್ದಿಲ್ಲ. ನೈ ಅಮ್ಮ దేవుడా. ಓ ಫ್ಲಾಟ್ ರೋಡ್ ನಮ್ಗ. ಹೇ ಸ್ಮಾಲ್ ವಾಟರ್ ಕ್ರಾಸಿಂಗ್. ಹಾಂ ಹೆಂಗಿದೆ ನೋಡಿ. ಟೆಂಪರೇಚರ್ ಬಿಸಿ ಅಂತ ಗೊತ್ತಾಯ್ತು. ಬಟ್ ಒಳ್ಳೆ ಪರ್ಫಾರ್ಮ್ ಮಾಡ್ತು ಗುರು ನನ್ನ ಗಾಡಿ ಮಾತ್ರ. ಡಾರ್ಲಿಂಗ್ ಡಾರ್ಕ್ ನೈಟ್. ಪ್ಲಸ್ ನಿಂದು ಮುಂದ್ಗಡೆ ಟ್ರ್ಯಾಕ್ಷನೇ ಇಲ್ಲ ಗುರು. ನಿಂದು ಹಿಂದ್ಗಡೆ ಟೈರ್ಡ್ಗಳು ಮುಂದ್ಗಡೆ ಬಾಲ್ಡಲ್ವೇನೋ ಸೆಂಟ್ರಲ್ಲಿ ಬರೀ ಲೆಫ್ಟ್ ಟು ರೈಟ್ ಇರೋದು ಅಷ್ಟೇ ನಿಂದು. ಓಹೋ ಹೋ ಹೋ. ಸೇಮ್ ಮೊಮೆಂಟಮ್ ಆಯಿತಾ. ಓ ಬಂದ್ವಿ ಅನ್ಸುತ್ತೆ. ನೆಲ ಕಾಣಿಸ್ತೈತೆ. ಇಲ್ಲೇ ನಿಲ್ಸ್ಕೊಂಬಿಡು. ದೇವ್ರಣೆಗೆ ಲೆಫ್ಟ್ ಹಾಕೊಳಲ್ಲೋ. ಅಲ್ಲಂತೂ ನಾನು ಬರಲ್ಲ ಗುರು. ಬೇಕಾರೆ ಹಂಗೆ ಹೋಗ್ಬೇಕಾರೆ ಹಂಗೆ ಬರ್ತೀನಿ ನಾನು. ಸೀನೇ ಇಲ್ಲ. ಯಾರು ಎಕ್ಸ್ಪಲ್ಸಲ್ಲಿ ಮಾಡೋ ಮಜಾ ಎಲ್ಲೂ ಸಿಗಲ್ಲ ಬರಲ್ಲೋ. ಇಲ್ಲೂ ಹಂಗೆ ಐತೆ ರೋಡು, ಹೋಗ್ಬಿಡ್ಬೋದು. ಆಗಿದೆ ಗುರು. ಫಾಸ್ಟ್ ಸ್ಟ್ರೆಚ್ ಇದು, ಫಾಸ್ಟ್ ಆಫ್ ರೋಡ್ ಸ್ಟ್ರೆಚ್ಚು. ಎಲ್ಲೋ ಎಲ್ಲಿದ್ದಾರೆ ಎಲ್ಲರೂ? ಹಲೋ
We're almost at the end of the off-road. Urumbikara is finally done and dusted. Awesome. ಏನ ಹೋಯ್ತಾನೇ ಇದೀವಿ, ಇನ್ನೂ ರೆಸಾರ್ಟ್ಗೆ, ಇನ್ನೂ ರೆಸಾರ್ಟ್ ಬಂದೇ ಇಲ್ಲ.